ಈಗ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ರ ಅವ್ರ ಜಾಗ್ರತೆಯಿಂದ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋದಾಗ ತಪ್ಪೋಗ್ತಾರೆ. ಮತ್ತೆ ಅಲ್ಲೆಲ್ಲ ತುಂಬಾ ಕಷ್ಟ ಆಗತ್ತೆ. ನಿಮ್ ಮಕ್ಕಳನ್ನ ಏನ್ ಕರ್ಕೊಂಡಿದ್ರು ತುಂಬಾ ಹುಷಾರಾಗಿ ಜಾಗರೂಕತೆಯಿಂದ ಕರ್ಕೊಂಡ್ರೆ ಬರ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಮುಂಜಾನ ಅವಾಗ ಆಗ್ತಿದ್ರು ಒಂದ್ 5 ವರ್ಷಕ್ಕೆ ಮುಂಚೆ. ಇವಾಗ 5 ವರ್ಷದಿಂದ ಚಂದ್ರಣ್ಣ ಆಗ್ತಿದ್ದಾರೆ. ಏನು ಪಕ್ಷ ಭೇದವ ಏನು ಇಲ್ದಿರ ಸ್ವಂತ ಅವ್ರ ದುಡ್ಡಲ್ಲಿ ನಮ್ಗೆ ಓಂಶಕ್ತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಚಂದ್ರಣ್ಣ ಉತ್ನೂರಲ್ಲಿ ನಮ್ಮ ಚಂದ್ರಣ್ಣ ಅಂತ ಅಣ್ಣ ಇದ್ದಾರೆ. ನಮ್ಗೆ ಬಡವರಿಗೆ ತುಂಬಾ ಸಹಾಯ ಮಾಡ್ತಿದ್ದಾರೆ. ಅಣ್ಣವರು ವರ್ಷನೂ ನಮ್ಗೆ ಸಹಾಯ ಮಾಡಿ ವಿನಂತಿ ಮಾಡುತ್ತಿದ್ದಾರೆ. ಚಂದ್ರಣ್ಣ ಅವರಿಗೆ ನಮಸ್ಕಾರ. 15 ವರ್ಷದಿಂದ ಮಾಲೆ ಹಾಕ್ತಾ ಇದೀರಿ. ನಮ್ಗೆ ಇಲ್ಲಿಂದ ಅಲ್ಲಿ ಹೋಗಿ ಮಾಲೆ ಹಾಕೋಣಕ್ ತುಂಬಾ ಕಷ್ಟ ಆಗಿದೆ. ಅದರಿಂದ ನಮ್ಗೆ ಊರಲ್ಲಿ ಒಂದು ದೇವಸ್ಥಾನ ಕಟ್ಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಂತ ಇದ್ದೀವಿ. ಗ್ರಾಮಸ್ಥರ ಎಲ್ಲರೂ ಸೇರಿ ಅದೊಂದು ದೇವಸ್ಥಾನದ ವ್ಯವಸ್ಥೆ ಮಾಡ್ಕೊಡ್ಬೇಕು ನಮ್ಗೆ ಅಂತ ಎಲ್ಲರಲ್ಲಿ ಮನವಿ ಮಾಡ್ಕೊಂತ ಇದ್ದೀವಿ. ಚಂದ್ರಪ್ಪ ಅವರು ನಮ್ಗೊಂದು 6-7 ವರ್ಷದಿಂದ ಫ್ರೀ ಬಸ್ ಹಾಕ್ತಿದ್ದಾರೆ. ಅವ್ರಿಗೂ ದೇವರು ಆಯುರಾರೋಗ್ಯ ಕೊಟ್ಟು ಚೆನ್ನಾಗಿಡ್ಲಿ ಅಂತ ನಮ್ಗೆ ತುಂಬಾ ಒಳ್ಳೆ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಓಂ ಶಕ್ತಿ ಭಕ್ತಾದ್ರಿಂದ ತುಂಬಾ ಜನ ಪಾಪ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ನಮ್ಗೆ ಸುಮಾರು ಒಂದು 1500 ರೂಪಾಯಿ 2000 ರೂಪಾಯಿ ಖರ್ಚು ಬರುತ್ತೆ. ಅದರಿಂದ ಇವ್ರು ನಾವು ಬಸ್ ಅನುಕೂಲ ಮಾಡಿ ತುಂಬಾ ఒళ్ళేది ಮಾಡಿದ್ದಾರೆ ಅಂತ. ముంజు బస్ రప్పించా ఆమెకి చంద్రపేశ అనుకూలంగా మమ్మల్ని అంతా బాగా చూసుకొని తోడుకొని వచ్చి వాళ్ళ ఇంట్లో చేరుస్తారు. ಆದಷ್ಟು ಬೇಗ ನಮ್ಗೆ ಊರಲ್ಲಿ ದೇವಸ್ಥಾನ ಬೇಕು. ಗ್ರಾಮಸ್ಥರಲ್ಲಿ ಜಾಸ್ತಿ ಬಾಧೆ ಆಗೋಗದಪ್ಪ. ಒಳ್ಳೇದ್ ಮಾಡಿ ನಮ್ಮ ಉತ್ನೂರು ಗ್ರಾಮದಿಂದ ಮೇಲ್ಮರತ್ತೂರಿಗೆ ಓಂ ಶಕ್ತಿ ದೇವಸ್ಥಾನಕ್ಕೆ ಎಲ್ಲಾ ನಮ್ಮ ಓಂ ಶಕ್ತಿ ಹೋಗ್ತಾ ಇದಾರೆ. ಅವ್ರಿಗೆಲ್ಲ ಶುಭವಾಗ್ಲಿ, ಅವ್ರ ಕಷ್ಟ ಸುಖ ಎಲ್ಲ ತೀರ್ಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಏನ್ ಈ ದಿನ ನಾವು ಓಂ ಶಕ್ತಿ ಕಳ್ಸಿಕೊಡ್ಬೇಕಂದಾಗ ನಮ್ಮ ಊರಿನ ಗ್ರಾಮಸ್ಥರಿಗೆ ಹೇಳಿದಾಗ ಹಿರಿಯರು ಕಿರಿಯರು ಎಲ್ರೂ ಸೇರಿ ಹಿರಿಯರು ನಾವು ಬರ್ತೀವಪ್ಪ ಕಳ್ಸಿಕೊಡೋಣ ಅಂತ ಎಲ್ರೂ ಬಂದು ನನ್ಗೆ ಒಂದು ಜೊತೆಯಲ್ಲಿ ಸಾಥ್ ಕೊಡ್ತಾರೆ. ಏನೇ ಕೆಲಸ ಮಾಡ್ಲಿ ನನ್ಗೆ ಹಿರಿಯರು ನಾವಿದೀವಿ ಅಂತ ಒಂದು ಬೆನ್ನೆಲುಬಾಗಿದ್ದಾರೆ ನನ್ಗೆ. ನಾನು ಈ ಊರಲ್ಲಿ ಹುಟ್ಟಿರೋದು ಪುಣ್ಯ ಅನ್ಸತ್ತೆ. ಯಾಕೆಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ನನಗೆ ಹುಡುಗರು ಅಷ್ಟೇ ತುಂಬಾ ಹೆಲ್ಪ್ ಮಾಡ್ತಾರೆ. ಏನೇ ಹೇಳಿದ್ರೆ ಕೂಡ ನನ್ ಗೌರವ ಕೊಡ್ತಾರೆ. ಆ ಗೌರವ ನಾನು ಇದೇ ತರ ಉಳಿಸ್ಕೊಂಡು ಹೋಗ್ತೀನಿ. ಈಗೇನ್ 2 ಬಸ್ ಆಗಿದೆ, ಈಗ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಆ ಜಾಸ್ತಿ ಏನೇ ಜಾಸ್ತಿ ಆಗ್ಲಿ ಅದಕ್ಕೂ ವ್ಯವಸ್ಥೆ ಮಾಡ್ತೀವಿ. ಮುಂದಿನ ವರ್ಷ ಇನ್ನೂ ಒಂದ್ ಬಸ್ ಎಕ್ಸ್ಟ್ರಾ ಬೇಕಾದ್ರೆ ಜಾಸ್ತಿ ಆದ್ರೆ ಇನ್ನೂ ಒಂದ್ ಬಸ್ ಮಾಡ್ಕೊಡ್ತೀನಿ ಅಂತ ಹಿರಿಯರ ಮೂಲಕ ಎಲ್ರ ಮೂಲಕ ಹೇಳ್ತಾ ಇದೀನಿ. ಏನೇ ಇರ್ಲಿ ನೀವೆಲ್ಲ ನನ್ನ ಇಲ್ಲಿ ಪಕ್ಷ ಭೇದ ಯಾವ್ದು ಇಲ್ಲ. ಎಲ್ರೂ ಪಕ್ಷ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ನಾವೆಲ್ಲ ಒಂದೇ. ನಾವು ಹಿಂದೂಗಳಾಗಿ ಒಂದು ಒಳ್ಳೆ ಕೆಲಸ ಮಾಡಿದಾಗ ಎಲ್ಲರೂ ಕೈ ಜೋಡಿಸ್ತಾರೆ. ಅದಕ್ಕೆ ನನ್ಗೆ ತುಂಬಾ ಸಂತೋಷ ಆಗತ್ತೆ. ಏನೇ ಇರ್ಲಿ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಕಿರಿಯರು ಹುಡುಗರು ಯುವಕರು ಏನ್ ಹೇಳ್ತಾರೆ ಅವ್ರ ಮಾರ್ಗದರ್ಶನದಲ್ಲಿ ನಾನು ಈ ಊರಲ್ಲಿ ಯಾವುದೇ ತರದ ಜಾತಿ ಭೇದ ಆಗ್ಲಿ ಪಕ್ಷ ಭೇದ ಆಗ್ಲಿ ಮಾಡೋದಿಲ್ಲ. ಒಳ್ಳೆ ಕೆಲ್ಸದಲ್ಲಿ ನಾನು ಕೈ ಜೋಡಿಸ್ತೀವಿ. ನಾವೇನಾದ್ರೂ ಸಣ್ಣ ಪಣ್ಣ ತಪ್ಪು ಮಾಡಿದ್ರೇನು ತಮ್ಮ ಎಲ್ರ ಮುಖಾಂತರನು ಹೇಳ್ತೀವಿ. ನಮ್ ಮಾರ್ಗದರ್ಶನ ಕೊಟ್ರೆ ಅದ್ ನಾವು ತಿದ್ಕೊಳ್ತೀವಿ. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನು ತಿದ್ಕೊಳ್ಳೋ ಅಂತ ಜಾಸ್ತಿ ಇರತ್ತೆ. ತಾವೇನಾದ್ರೂ ಸಲಹೆಗಳು ಕೊಟ್ರೆ ಅದನ್ನ ಗ್ರಾಮದಲ್ಲಾಗ್ಲಿ ಮಾಡ್ಕೊಡ್ತೀವಿ. ಈಗ ಓಂ ಶಕ್ತಿ ದೇವಸ್ಥಾನ ಕಟ್ಬೇಕು ಅಂತ ತಮ್ಮೆಲ್ರು ಈಗೆಲ್ಲ ಹೋಗ್ ಬನ್ರಿ. ಎಲ್ಲಾ ಓಂ ಶಕ್ತಿಗಳು ಹೇಳ್ತೀನಿ. ಹೋಗ್ ಬಂದ್ಮೇಲೆ ನೀವು 1 ವರ್ಷ ಆಮೇಲೆ ಮರ್ತೋಗ್ತೀರಾ. ಬಂದ್ಮೇಲೆ 1 ವಾರ ಆದ್ಮೇಲೆ ಎಲ್ಲಾ ಹಿರಿಯರು ಒಂದ್ ದಿವಸ ಎಲ್ಲಾದ್ರೂ ದೇವಸ್ಥಾನದ ಹತ್ರ ಕೂರ್ಸೋಣ. ಎಲ್ರೂ ಸೇರಿ ಮುಂದಿನ ವರ್ಷದೊಳಗಡೆ ಮಾಡ್ಬೇಕು. ಅದಕ್ಕೆ ಏನ್ ಸಹಕಾರ ಬೇಕೋ ನಮ್ ಗ್ರಾಮಸ್ಥರು ಎಲ್ರು ನಿಮ್ಗೆ ಕೈ ಜೋಡಿಸ್ತಾರೆ. ಬಟ್ ನೀವೇ ಅದನ್ನ ಬರೋದಿಲ್ಲ. ಮುಖಂಡತ್ವ ತಗೊಂಡ್ ಅಲ್ಲಿ ಬಂದ್ರೆ ನಾವೆಲ್ಲ ನಿಮ್ ಜೊತೆಗಿರ್ತೀವಿ. ಹಿರಿಯರು ಅಷ್ಟೇ ಏನೇ ಇರ್ಲಿ ನಿಮ್ಗೆ ಮುಂದಿನ ವರ್ಷ ಓಂ ಶಕ್ತಿ ಕಟ್ಟೋದಕ್ಕೆ ನಮ್ ತುಂಬಾ ಸಹಕಾರ ಮಾಡ್ತೀವಿ. ಈ ದಿನ ನನ್ಗೆ ಫಸ್ಟ್ ಒಂದ್ 7 ವರ್ಷಕ್ಕೆ ಮೊದ್ಲು ಕೊತ್ತೂರು ಮಂಜಣ್ಣ ಫಸ್ಟ್ ನನ್ ಬಸ್ ಬೇಕು ಅಂದಾಗ 2 ಬಸ್ ಕೊಟ್ರು. ಅವತ್ತೇ ಏನ ಬಸ್ ಕೊಟ್ರು. ಆಮೇಲೆ ನಾನು ಅವ್ರ ತರ ನಮ್ದು ನಮ್ಮೂರ್ಗ್ ನಮ್ಮ ಗ್ರಾಮಕ್ಕೆ ನನ್ ಸೇವೆ ಇರ್ಲಿ ಅಂತ ಅವತ್ತಿಂದ ಮಂಜಣ್ಣ ಫಸ್ಟ್ ಕಳ್ಸ್ಮೇಲೆ ನೆಕ್ಸ್ಟ್ ಆಮೇಲೆ 7 ವರ್ಷದಿಂದ ಸತತವಾಗಿ ನನ್ನ ಸ್ವಂತ ದುಡ್ಡು ಹಾಕಿ ನನ್ನ ಗ್ರಾಮಸ್ಥ ನಾನ್ ಮಾಡ್ತಾ ಇರೋದು ನನಗೂ ದೇವ್ರ ಒಳ್ಳೇದ್ ಮಾಡ್ಲಿ, ನನ್ನ ಗ್ರಾಮಕ್ಕೆ ಒಳ್ಳೇದಾಗ್ಲಿ. ಎಲ್ಲಾ ಓಂ ಶಕ್ತಿ ಕೆಲವರೆಲ್ಲ ದುಡ್ಡು ಕಟ್ಟ ಅರ್ಜೆಂಟ್ ಹೋಗೋದಕ್ಕಾಗಲ್ಲ. ಈ ತರ ಎಲ್ಲ ಒಂದೇ ಸಲ ಊರಿನ ಗ್ರಾಮಸ್ಥರೆಲ್ಲ ಹೋದಾಗ ತುಂಬಾ ಸಂತೋಷ ಆಗುತ್ತೆ. ಇವತ್ತೆಲ್ಲ ನಮ್ಮ ಊರಲ್ಲಿ ಒಂಥರ ಹಬ್ಬದ ವಾತಾವರಣ ಇದೆ. ಯಾಕೆಂದ್ರೆ ಎಲ್ಲಾ ಓಂ ಶಕ್ತಿಗಳು ಚೆನ್ನಾಗಿ ದೇವ್ರ ದರ್ಶನ ಮಾಡ್ಕೊಂಡು ಅವ್ರಿಗೆಲ್ಲ ಅವ್ರ ಕಷ್ಟ ಸುಖಗಳು ಎಲ್ಲ ತೀರ್ಲಿ ಅಂತ ನಾನು ಆ ಓಂ ಶಕ್ತಿ ದೇವರಲ್ಲಿ ಬೇಡ್ಕೊಂತೀನಿ. ಪರಾಶಕ್ತಿ 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 ಪರಾಶಕ್ತಿ
ಮುರಳಿ ಈ ಉತ್ತನೂರಿಂದ ಇದು 7ನೇ ಸತಿ ಆದಿಪರಾಶಕ್ತಿಯವರು ಚಂದ್ರಯ್ಯನ ಮುಖಂಡತ್ವದಲ್ಲಿ 2 ಬಸ್ನಲ್ಲಿ ಹೋಗ್ತಾ ಇದ್ದಾರೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಆರೋಗ್ಯವಾಗಿ ಹೋಗ್ಬಿಟ್ಟು ಆರೋಗ್ಯವಾಗಿ ಲಾಭದಲ್ಲಿ ಬರಬೇಕು. ಹೋದಲ್ಲಿ ನಮ್ಮ ಊರಿಗೆ ಇದನ್ನ ಏರ್ಪಡಿಸಿದವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೀವು ನಿಮ್ಮ ಕಷ್ಟ ಸುಖ ದೇವರಿಗೆ ಹೇಳ್ಕೊಂಡು ಎಲ್ಲರೂ ಸುಖವಾಗಿ ವಾಪಸ್ ಬರಬೇಕು. ಇದು ನನ್ನ ಕೋರಿಕೆ. ಚಂದ್ರಯ್ಯನವರು ಯಾರೋ ರಾಜಕೀಯದ ವ್ಯಕ್ತಿಯಾಗಲ್ಲ, ಇದು 7ನೇ ಸತಿ 2 ಬಸ್ಸುಗಳನ್ನ ಕಳಿಸ್ತಾ ಇರೋದು. ಪ್ರತಿ ವರ್ಷನೂ ಕಳಿಸ್ತಾ ಇದ್ದಾರೆ. ಇದಕ್ಕೆ ಬೇರೆ ರಾಜಕೀಯ ಬಣ್ಣವೇನಿಲ್ಲ. ಇವರು ಬಹಳ ವರ್ಷಗಳಿಂದ 7 ವರ್ಷ, ಇದು 7ನೇದು. ಪ್ರತಿ ವರ್ಷನೂ 2 ಬಸ್ ಕಳಿಸ್ತಾ ಇದ್ದಾರೆ. ದೇವ್ರು ಇವ್ರಿಗೆ ಒಳ್ಳೇದು ಮಾಡಲಿ. ಚಂದ್ರಯ್ಯನವರು ಇವ್ರ ಅತ್ತಿಗೆ ಅವರು ಇದ್ರು, ಅವರು ಕೂಡ ಬಹಳ ಜನಸೇವಕಿ ಆಗಿದ್ದರು, ಆರೋಗ್ಯ ಕಾರ್ಯಕರ್ತೆ ಆಗಿದ್ರು. ಅವರು ಕೂಡ ಬಹಳ ಜನಸೇವೆ ಮಾಡಿದ್ದವರು. ಇವಾಗ ಇವರು ಕೂಡ ನಮ್ಮ ಗ್ರಾಮ ಪಂಚಾಯತಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಇವರು ಒಳ್ಳೇದಾಗ್ಲಿ, ಇವ್ರಿಗಿನ್ನೂ ಒಳ್ಳೆ ಹುದ್ದೆ ಸಿಕ್ಕಲಿ, ಆರೋಗ್ಯ ಭಾಗ್ಯ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಉತ್ತನೂರು ಓಂ ಶಕ್ತಿ ಭಕ್ತ ಮಂಡಳಿಯವರ ಎಲ್ಲರೂ ಸೇರಿ ಬಹಳ ಸಂತೋಷದಿಂದ ಈ ಒಂದು ತೀರ್ಥಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ತ್ರೇತಾಯುಗದಲ್ಲಿ ಶ್ರವಣನು ಅವರ ತಂದೆ ತಾಯಿಯನ್ನ ಜೋಲಿಗಳಲ್ಲಿ ಎತ್ಕೊಂಡು ತೀರ್ಥಯಾತ್ರೆ ಮಾಡಿದನಂತೆ. ಶ್ರವಣ ಈ ಕಲಿಯುಗದಲ್ಲಿ ಅಂತ ಶ್ರವಣರು ಈಗಾಗಲೇ ಹುಟ್ಕೊಳ್ತಾ ಇದ್ದಾರೆ. ಒಂದೊಂದು ತಾಲೂಕಿನಲ್ಲಿ ಒಬ್ಬೊಬ್ರು ಹುಟ್ಕೊಂಡು ಮಹಿಳೆಯರಿಗೋಸ್ಕರವಾಗಿ ಈ ತೀರ್ಥಯಾತ್ರೆಯನ್ನು ಏರ್ಪಡಿಸಿ ಅವರ ಭಕ್ತಿಯಲ್ಲಿ ಇವರು ಕೂಡ ಸೇರ್ಕೊಂಡು ಒಳ್ಳೇದು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯ ನಮ್ಮ ಊರಿನ ಚಂದ್ರಪ್ಪ ವಿ ಚಂದ್ರಪ್ಪ ಮೆಂಬರ್, ಪಂಚಾಯತಿ ಮೆಂಬರ್ ನೋಡಿ, ವೈಸ್ ಚೇರ್ಮನ್. ಹಾಗೆಯೇ ನಮ್ಮ ಊರಿನವ್ರನ್ನೆಲ್ಲ ಮಹಿಳೆಯರನ್ನ ಅವರು ಶ್ರವಣನು ಯಾವ ತರ ತೀರ್ಥಯಾತ್ರೆ ಮಾಡಿಸಿದ್ರು ಅದೇ ತರ ಇವರು ಮಾಡಿಸ್ತಾ ಇದ್ದಾರೆ. ಬಹಳ ಸಂತೋಷ. ಈ ಕಲಿಯುಗದಲ್ಲಿ 2ನೇ ಶ್ರವಣ ಅಂತ ಹೇಳಿದ್ರೆ ನಮ್ಮ ವಿ ಚಂದ್ರಪ್ಪ ಅಂತ ಹೇಳ್ಬೋದು ಬೇಕಾದ್ರೆ. ಅದೇ ತರಹ ಇವ್ರಿಗೆ ಎಲ್ಲ ಒಳ್ಳೆಯದಾಗಿ ನಿಮ್ಗೆಲ್ರೂ ಕೂಡ ಪ್ರಯಾಣ ಸುಖಕರವಾಗಿ ಪುನಃ ಸಂತೋಷವಾಗಿ ವಾಪಸ್ ಬರ್ತೀರಾ ಅಂತ ಹೇಳ್ಬಿಟ್ಟು ಆಶಿಸ್ತಾ, ನಮ್ಮ ಚಂದ್ರೂರವರಿಗೆ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಇನ್ನೂ ಹೆಚ್ಚಿನ ಜನಸೇವೆ ಮಾಡಲು, ಸರ್ವತೋಮುಖವಾದ ಜನಸೇವೆ ಎಲ್ಲಾ ವಿಧದಲ್ಲೂ ಗ್ರಾಮದ ಅಭಿವೃದ್ಧಿ ಮಾಡಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ, ಅವ್ರಿಗೂ ಸಹ ಒಳ್ಳೆಯದಾಗ್ಲಿ ಅಂತ ಹೇಳ್ಬಿಟ್ಟು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. Gracias.